ಲಾಸ್ಟ್ ವೀಡಿಯೋದಲ್ಲಿ ಸೀನಿಯರ್ ಏಜ್ ಫಂಕ್ಷನ್ಸ್ ಆಫ್ ಮನಿವರೆಗೂ ಆಗಿತ್ತಲ್ವಾ. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್. ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಐ ಪ್ರಿಪೇರ್ಡ್ ಬೇಸಿಕ್ ನೋಟ್ಸ್ ಇಯರ್. ಎಕ್ಸ್ಚೇಂಜ್ ರೇಟ್ ಅಂತಂದರೆ ಹೌ ಮೆನಿ ಇಂಡಿಯನ್ ರುಪೀಸ್ ಆರ್ ಎ ಡೊಮೆಸ್ಟಿಕ್ ಕರೆನ್ಸಿ ಪರ್ ಫಾರಿನ್ ಕರೆನ್ಸಿ ಹ್ಯಾಸ್ ಟು ಬಿ ಗಿವನ್. ಆಯಿತಾ. ಫಾರ್ ಎಕ್ಸಾಂಪಲ್ $1 ನೀನು ಪರ್ಚೇಸ್ ಮಾಡಬೇಕು ಅಂತಂದರೆ ಎಷ್ಟು ರುಪೀಸ್ ಕೊಡಬೇಕು, ಒಂದು ಎನ್ನ ನೀನು ಪರ್ಚೇಸ್ ಮಾಡಬೇಕು ಅಂದರೆ ಎಷ್ಟು ರುಪೀಸ್ ಬೇಕಾಗುತ್ತೆ, €1 ತೊಗೊಬೇಕು ಅಂದರೆ ಎಷ್ಟು ರುಪೀಸ್ ಆಗುತ್ತೆ, £1 ತೊಗೊಳ್ಳೋದಕ್ಕೆ ಎಷ್ಟು ರುಪೀಸ್ ಆಗುತ್ತೆ. ಈ ವ್ಯಾಲ್ಯೂಸ್ ನಾನು ಇಲ್ಲೇ ಬರೆದುಬಿಟ್ಟಿದ್ದೀನಿ. ಈಗ ಕರೆಂಟ್ಲಿ ಇಷ್ಟು ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ನೀನು $1 ತೊಗೋಬೇಕು ಅಂದರೆ 90 ರುಪೀಸ್ನ ಕೊಡಬೇಕು. ಆಯಿತಾ. ಇದೆಲ್ಲ ರುಪೀಸ್. ಒಂದು ಎನ್ನ ತೊಗೊಳಕ್ಕೆ ಬರೀ ನೀನು 50 ಪೈಸೆ ಅಷ್ಟು ದುಡ್ಡು ಕೊಟ್ಟರೆ ಒಂದು ಎನ್ ಸಿಕ್ಬಿಡುತ್ತೆ ನಿಮಗೆ. ಎನ್ ಯಾವ ಕಂಟ್ರಿದು? ಜಪಾನ್ದು. ಯೂರೋ ಯುರೋಪಿಯನ್ದು. ದೆನ್ ಪೌಂಡ್ UK. ಓಕೆ. ಸೊ £1 ತೊಗೊಬೇಕು ಅಂತ ಅಂದರೆ 121 ರುಪೀಸ್ ಕೊಡಬೇಕು. ಬಟ್ ನಾವು ಇನ್ ಜನರಲಿ ಡಾಲರಿಗೆ ನಮ್ಮ ಎಕ್ಸ್ಚೇಂಜ್ ರೇಟ್ನ ಯೂಶ್ವಲಿ ಕಂಪೇರ್ ಮಾಡೋದು. $1ಗೆ 90 ರುಪೀಸ್ ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇರೋದು. ಸೊ ಎಕ್ಸ್ಚೇಂಜ್ ರೇಟ್ಸು ಯಾರು ಫಿಕ್ಸ್ ಮಾಡ್ತಾರೆ, ಹೇಗೆ ಇದು ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ 3 ಟೈಪಲ್ಲಿ ಎಕ್ಸ್ಚೇಂಜ್ ರೇಟ್ಸು ಫಿಕ್ಸ್ ಆಗುತ್ತೆ. ಹೇಗೆ ಅಂತಂದರೆ, ಒಂದು ಫಿಕ್ಸ್ಡ್ ಅಂದರೆ ಗವರ್ಮೆಂಟೇ ಬಂದ್ ಮಾಡುತ್ತೆ. ಗವರ್ಮೆಂಟ್ ಹೇಳ್ಬಿಡುತ್ತೆ $1ಗೆ ಇನ್ಮೇಲಿಂದ ₹50 ಅಂತ ಹೇಳ್ಬಿಡುತ್ತೆ. ಸೊ ಅವಾಗಿಂದ ನೆಕ್ಸ್ಟ್ ಗೌರ್ಮೆಂಟ್ ಚೇಂಜ್ ಮಾಡೋವರೆಗೂ ₹50 ನಡೆಯುತ್ತೆ. ಆಯಿತಾ. ಇನ್ನೊಂದು ಸಿಸ್ಟಮ್ ಏನು, ಫ್ಲೋಟಿಂಗ್ ಅಂತ ಅಂದರೆ ಮಾರ್ಕೆಟ್ ಮೆಕ್ಯಾನಿಸಮ್ ಮೇಲೆ ಡಿಪೆಂಡ್. ಮಾರ್ಕೆಟ್ ಮೆಕ್ಯಾನಿಸಮ್ ಅಂದರೆ ಈಗ ಎಕಾನಮಿಯಲ್ಲಿ ಡಾಲರ್ ಸಪ್ಲೈ ಜಾಸ್ತಿ ಇದೆ, ಹಾಗಾದರೆ ರುಪೀಸ್ಗೆ ವ್ಯಾಲ್ಯೂ ಏನಾಗುತ್ತೆ ಗೊತ್ತಾ, ಜಾಸ್ತಿನೇ ಇರುತ್ತೆ. ಸಾರಿ, ಏನು ಹೇಳಿದೆ, ಡಾಲರ್ ಸಪ್ಲೈ ಜಾಸ್ತಿ ಇದೆ, ಹೌದು. ಓಕೆ. ಡಾಲರ್ ಸಪ್ಲೈ ಹೋಗ್ತಾ ಹೋಗ್ತಾ ಕಡಿಮೆ ಆಗಿಬಿಟ್ರೆ ಡಾಲರ್ಸ್ಗೆ ಡಿಮ್ಯಾಂಡು ಉಲ್ಟಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಾನು ಇದ್ದೇ ಡಾಲರ್ನ ತೊಗೊಳಕ್ಕೆ ಜಾಸ್ತಿ ರುಪೀಸ್ ಖರ್ಚು ಮಾಡಬೇಕಾಗುತ್ತೆ. ಬಿಕಾಸ್ ಡಾಲರ್ ಸಪ್ಲೈ ಕಡಿಮೆ ಇದೆ, ಆದರೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆಗ ಇದಕ್ಕೆ ನಾನು ಸೇಮ್ ಡಾಲರೇ ಅದನ್ನು ತೊಗೊಳೋದಕ್ಕೆ ಜಾಸ್ತಿ ದುಡ್ಡು ಕೊಡೋಕ್ಕೂ ರೆಡಿಯಾಗಿರ್ತೀನಿ. ಸೊ ಆವಾಗ ಏನಾಗುತ್ತೆ, ರುಪಿ ವ್ಯಾಲ್ಯೂ ಬೀಳುತ್ತೆ. ರುಪಿ ವ್ಯಾಲ್ಯೂ ಯಾವಾಗ ಲೈಕ್ 70 ಇದ್ದಿದ್ದು $1ಗೆ 70 ರುಪೀಸ್ ಇದ್ದು ಅದು 80 ರುಪೀಸ್ ಆಗ್ತಿದೆ ಅಂತಂದರೆ ರುಪಿ ವ್ಯಾಲ್ಯೂ ಬೀಳ್ತಾ ಇದೆ ಅಂತ ಅರ್ಥ. ಬಿಕಾಸ್ ಇದು ಬೆಲೆ ಕಡಿಮೆ ಆಯಿತು, ಆದರೆ ಪ್ರೈಸ್ ಏನಾಗ್ತಿದೆ, ಜಾಸ್ತಿ ಆಗ್ತಾಯಿದೆ. ಇದರಲ್ಲಿ ಇದೊಂದು ಟ್ರಿಕ್ಕಲ್ಲ, ಲೈಕ್ ಮಿಸ್ಟೇಕ್ ಆಗುತ್ತೆ ಸ್ಟಾರ್ಟಿಂಗ್ ಓದಬೇಕಾದ್ರೆ. ಏನು ಅಂದರೆ ವ್ಯಾಲ್ಯೂ ಮತ್ತು ದುಡ್ಡು ಈಗ 70ಇಂದ 80 ಜಾಸ್ತಿ ಆಗ್ತಾಯಿದೆ, ಆದರೆ ನಾನೇನು ಹೇಳ್ತಾ ಇದ್ದೀನಿ, ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾಯಿದೆ ಬಿಕಾಸ್ ಬೆಲೆ ಕಡಿಮೆ ಆಗ್ತಾಯಿದೆ. ಇಟ್ ಈಸ್ ಕೈಂಡ್ ಆಫ್ ರೆಸ್ಪೆಕ್ಟ್. ಆಯಿತಾ. ಈಗ ಯಾವುದೋ ಒಂದು ಪರ್ಸನ್ನು ತುಂಬ ಗ್ರೋತ್ ಕಾಣ್ತಿರ್ತಾನೆ, ಆದರೆ ಅವನು ಇಲ್ಲಿಗಲ್ ವೇಯಲ್ಲಿ ಹೋಗ್ತಿರ್ತಾನೆ. ಆಗ ಅವ್ನಿಗೆ ನಿನ್ನ ಕಣ್ಣಲ್ಲಿ ಅಥವಾ ನಿನ್ನ ಮನಸ್ಸಲ್ಲಿ ಅವನ ಮೇಲೆ ಬೆಲೆ ಕಡಿಮೆ ಆಗುತ್ತೆ, ಆದರೆ ಅವ್ನು ಗ್ರೋತ್ ಆಗ್ತಿರ್ತಾನೆ. ಹೌದಾ. ಆ ಥರ ಕೈಂಡ್ ಆಫ್ ಸಿಮಿಲಾರಿಟಿ ಅಂತ ಅನ್ಕೊ. ಸೊ ಹಾಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಡಿಪೆಂಡೆಂಟ್ ಆಗಿ ಎಕ್ಸ್ಚೇಂಜ್ ರೇಟು ಫಿಕ್ಸ್ ಆಗ್ತಾಯಿದ್ರೆ ಅದು ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಮ್ಯಾನೇಜ್ಡ್ ಅಂತ ಅಂದರೆ ಫ್ಲೋಟಿಂಗೇ ಇರುತ್ತೆ, ಬಟ್ ತೀರಾ ಎಕ್ಸ್ಟ್ರೀಮ್ ಲೆವೆಲ್ ಆಗ್ತಾಯಿದೆ. ಇವಾಗ $1ಗೆ 90 ರುಪೀಸ್ ಇವಾಗಿದೆ ಅಂತಂದರೆ 150 ಆಗಿಬಿಟ್ರೆ ತೀರಾ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಗುತ್ತೆ ಅಲ್ವಾ. ಇಂಥ ಟೈಮಲ್ಲಿ ಸೆಂಟ್ರಲ್ ಬ್ಯಾಂಕ್ ಯಾವುದೋ ಆ ಕಂಟ್ರಿದು, ಆ ಬ್ಯಾಂಕ್ ಬಂದು ಇಂಟರ್ವೆನ್ಷನ್ ಮಾಡುತ್ತೆ. ಇಲ್ಲಪ್ಪ, ಇದು ಸ್ವಲ್ಪ ಎಕ್ಸ್ಟ್ರೀಮ್ ಹೋಗ್ತಾ ಇದೆ, ನಾನು ಇದಕ್ಕೆ ಏನಾದರೂ ಒಂದು ಸ್ಟೆಪ್ಸ್ ತೊಗೊಬೇಕು ಅಂತ ಅಂದ್ಬಿಟ್ಟು RBI ಇಂಟೆನ್ಷನಲಿ ಬಂದ್ಬಿಟ್ಟು ಕಂಟ್ರೋಲ್ ಮಾಡುತ್ತೆ ಎಕ್ಸ್ಚೇಂಜ್ ರೇಟ್ ಈ ಥರ ಹೋಗೋದನ್ನು. ಅದನ್ನು ನಾವು ಮ್ಯಾನೇಜ್ಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದರೆ ಇಂಡಿಯಾದಲ್ಲಿ ಯಾವುದಿರೋದು ಅಂತಂದರೆ 1991, 1992, 1993 ಪೀರಿಯಡ್ವರೆಗೂ ಫಿಕ್ಸ್ಡ್ ಇತ್ತು. ಆಯಿತಾ. ಫಿಕ್ಸ್ಡ್ ಇತ್ತು ಇಂಡಿಯಾದಲ್ಲಿ. ಪೋಸ್ಟ್ ವಿಚ್ ಈಗ ಕರೆಂಟ್ಲಿ ಇರೋದು ಇಂಡಿಯಾದಲ್ಲಿ ಮ್ಯಾನೇಜ್ಡ್ ಅಂತಂದರೆ ಮಾರ್ಕೆಟ್ ಮೆಕ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯೂಶಲಿ. ಬಟ್ ವಾಲಟಿಲಿಟಿ ಜಾಸ್ತಿ ಆಗ್ತಾಯಿದೆ ಕರೆನ್ಸಿದು ಅಂತ ಹೇಳಿದಾಗ RBI ಬಂದು ಇಂಟರ್ಫಿಯರ್ ಮಾಡುತ್ತೆ. ಇಲ್ಲ, ಈ ಥರ ಆಗಬಾರ್ದು, ಇಷ್ಟಕ್ಕೆ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಕರೆಂಟ್ಲಿ ಇಂಡಿಯಾದಲ್ಲಿ ಯಾವುದು ಅಂತ ಆಲ್ರೆಡಿ ಎಕ್ಸಾಮಲ್ಲೆಲ್ಲ ಕೇಳಿದ್ದಾರೆ. ಇಟ್ ಈಸ್ ಮ್ಯಾನೇಜ್ಡ್. ಇದೇ ಆಪ್ಷನ್ ಇರುತ್ತೆ, ಫಿಕ್ಸ್ಡ್, ಫ್ಲೋಟಿಂಗ್, ಮ್ಯಾನೇಜ್ಡ್. ಸೊ ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್ಸಲ್ಲಿ ಟೈಪ್ಸ್ ಬರುತ್ತೆ, ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಮತ್ತು ರಿಯಲ್ ಎಕ್ಸ್ಚೇಂಜ್ ರೇಟ್ ಅಂತ. ಸೊ ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಅಂತ ಅಂದ್ರೇನು, ಈಗ ಆಲ್ರೆಡಿ ನಾವೇನು ಮೆನ್ಷನ್ ಮಾಡಿದ್ವಿ, $1ಗೆ 90 ರುಪೀಸ್ ಕೊಡಬೇಕು, £1 121 ರುಪೀಸ್ ಕೊಡಬೇಕು, $1 0.57 ರುಪೀಸ್ ಕೊಡಬೇಕು. ಸೊ ಈ ಥರ ಏನು ಮಾಡಿದ್ವಿ, ಅದನ್ನೇ ನಾವು ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳೋದು. ಆಯಿತಾ. ಅಂದರೆ ಈಗ ಆಲ್ರೆಡಿ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಎಷ್ಟಿದೆ ಅಷ್ಟೇ, ಅದರಲ್ಲಿ ರಿಯಲ್ಲಾಗಿ ನಾವು ಇನ್ಫ್ಲೇಷನ್ ಎಲ್ಲ ಕನ್ಸಿಡರ್ ಮಾಡಿರಲ್ಲ, ಬೇರೆ ಏನೂ ಕನ್ಸಿಡರ್ ಮಾಡಿರಲ್ಲ. ಎಕ್ಸ್ಚೇಂಜ್ ರೇಟ್ $1 ಎಷ್ಟು ಡಾಲರ್ ಸಿಗುತ್ತೆ ಅಥವಾ $1ಗೆ ನಾನು ಎಷ್ಟು ರೂಪಾಯಿ ಕೊಡಬೇಕು ಅಂತ ಏನು ಹೇಳ್ತೀವಿ, ಅದನ್ನೇ ನಾವು ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳೋದು. ರಿಯಲ್ ಎಕ್ಸ್ಚೇಂಜ್ ರೇಟ್ ಅಂದರೆ ಏನು ಅಂತಂದರೆ, ಎಕ್ಸ್ಚೇಂಜ್ ರೇಟ್ನ ಇನ್ಫ್ಲೇಷನಿಗೆ ಅಡ್ಜಸ್ಟ್ ಮಾಡಿರ್ತಾರೆ. ಆಯಿತಾ. ಏನಕ್ಕೆ ಅಂತಂದರೆ, ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಈಗ ಕರೆಂಟ್ ಎಕ್ಸ್ಚೇಂಜ್ ರೇಟ್ ಎಷ್ಟಿದೆ, $1ಗೆ 90 ರುಪೀಸ್ ಇದೆಯಾ. ಈಗ ಇದೇ ಪ್ರೈಸಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಟಾಯ್ ಪ್ರಾಡಕ್ಟ್ ಸೆಲ್ ಆಗ್ತಾ ಇರುತ್ತೆ. ಫಾರಿನರ್ ಯಾರೋ ಇಲ್ಲಿ ತೊಗೊಳಕ್ಕೆ ಅಂತ ಬಂದಿರ್ತಾನೆ ಅಂತ ಅನ್ಕೊ. ಆಯಿತಾ. ಅದಕ್ಕೆ 900 ರುಪೀಸ್ ಇರುತ್ತೆ ಒಂದು ಟಾಯ್ಗೆ. ಅಂದರೆ ಅವ್ನು ಟೋಟಲಿ $10 ಕೊಡ್ತಾನೆ ಇಂಡಿಯನ್ ಮರ್ಚೆಂಟಿಗೆ $10 ಕೊಡಬೇಕು ದಿಸ್ ಎಕ್ಸ್ಚೇಂಜ್ ರೇಟ್ ಪ್ರಕಾರ. ಆದರೆ ಒಂದು 4-5 ದಿನ ಬಿಟ್ಬಿಟ್ಟು ತೊಗೊತೀನಿ ಅಂತ ಪ್ಲ್ಯಾನ್ ಮಾಡ್ತಾನೆ ಆ ಫಾರಿನರು. ಅಷ್ಟೊತ್ತಿಗೆ ಏನಾಗುತ್ತೆ, ಈ ಟಾಯ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನೇನು ಇನ್ಪುಟ್ಸ್, ರಾ ಮೆಟೀರಿಯಲ್ಸ್ ಅಥವಾ ಇದಕ್ಕೆ ಏನೇನು ಇನ್ಪುಟ್ ಬೇಕಾಗಿರುತ್ತೋ ಅದ್ರ ಪ್ರೈಸು ಜಾಸ್ತಿ ಆಗಿಬಿಡುತ್ತೆ ಅನ್ಕೋ. ಅಥವಾ ಡಿಮ್ಯಾಂಡಿಂದ ಡಾಲರ್ಸ್ ಕಡಿಮೆ ಆಗಿ ಎಕ್ಸ್ಚೇಂಜ್ ರೇಟ್ನ ಚೇಂಜ್ ಮಾಡ್ತಾನೆ ಅನ್ಕೋ RBI. ಅಥವಾ ಈ ಟಾಯ್ಗೆ ಲಿಮಿಟೆಡ್ ಸಪ್ಲೈ ಇರುತ್ತೆ ಅಂತ ಅನ್ಕೋ. ಅವಾಗ ಏನು ಮಾಡ್ತಾನೆ ಸಪ್ಲೈಯರು ಅಥವಾ ಮ್ಯಾನುಫ್ಯಾಕ್ಚರರು ಪ್ರೈಸ್ ಜಾಸ್ತಿ ಮಾಡಿಬಿಡ್ತಾನೆ ಆ ಪ್ರಾಡಕ್ಟಿಂದು. ಬಿಕಾಸ್ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ ಅಂತ ಅಂದರೆ ಈ ಡಿಮ್ಯಾಂಡ್ನ ಫುಲ್ಫಿಲ್ ಮಾಡೋದಕ್ಕೆ ಒಂದು ಪ್ರೈಸ್ ಜಾಸ್ತಿ ಮಾಡಿಬಿಡ್ತಾನೆ. ಆಯಿತಾ. ಸೊ ಜಾಸ್ತಿ ಮಾಡಿ $900 ಇದ್ದು $990 ರುಪೀಸ್ ಮಾಡ್ತಾನೆ ಅನ್ಕೋ ಒಂದು ಟಾಯ್ಗೆ. ಇವಾಗ ಎಕ್ಸ್ಚೇಂಜ್ ರೇಟ್ ಏನೂ ಚೇಂಜ್ ಆಗಿಲ್ಲ, ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಹಾಗೇ ಇದೆ. ಆದರೆ ಇವಾಗ ಅವನು $10 ಕೊಡ್ತಿದ್ದ ಅವತ್ತೇ ತೊಗೊಂಡಿದ್ರೆ, ಇವತ್ತು ಅವ್ನು $11 ಕೊಡಬೇಕು.
ಸೊ 900ಇಂದ 990 ಆಗಿರೋದಕ್ಕೆ ಅವ್ನಿಗೆ $1 ಎಕ್ಸ್ಟ್ರಾ ಕೊಟ್ಟಂಗಾಯಿತು. ಇದನ್ನು ಯಾರು ಕ್ಯಾಲ್ಕುಲೇಟ್ ಮಾಡದೆ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ಅದೇ ರೀಸನಿಗೆ ರಿಯಲ್ ಎಕ್ಸ್ಚೇಂಜ್ ರೇಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದರಲ್ಲಿ ಇನ್ಫ್ಲೇಷನ್ನ ಕೂಡ ಕನ್ಸಿಡರ್ ಮಾಡಿರ್ತಾರೆ, ಸರಿನಾ? ಸೊ ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಆರ್ ಎಕ್ಸ್ಚೇಂಜ್ ರೇಟ್ ಇದೆರಡು ಸೇಮ್. ಅದ್ರ ಜೊತೆಗೆ ಇನ್ಫ್ಲೇಷನ್ ರೇಟ್ ಅಂತಂದರೆ ಪ್ರೈಸ್ ರೈಸ್ ಎಷ್ಟಾಗಿದೆ, ಇಲ್ಲಿ $90 ಜಾಸ್ತಿ ಆಗಿತ್ತು ಅಲ್ವಾ, ಆ ರೇಟ್. ಸೊ ಎಕ್ಸ್ಚೇಂಜ್ ರೇಟ್ನು ಕನ್ಸಿಡರ್ ಮಾಡಿ ನಾವು ಎಕ್ಸ್ಚೇಂಜ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಿದರೆ ಅದನ್ನು ರಿಯಲ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳ್ತೀವಿ. ಈಸಿಯಾಗಿ ಇನ್ನೂ ಅರ್ಥ ಮಾಡ್ಕೊಬೇಕು ಅಂತಂದರೆ, ಸಿಂಪಲಾಗಿ ಹೇಳಬೇಕು ಅಂತಂದರೆ, ಈಗ ನೀನು ಮಾಲಿಗೆ ಹೋಗ್ತೀಯ, ಮಾಲಲ್ಲಿ ಒಂದು ಪ್ಯಾಂಟು ಅಥವಾ ಟಿ ಶರ್ಟು ಅಥವಾ ಏನೋ ಒಂದು ಪ್ರಾಡಕ್ಟ್ನ ನೋಡ್ತೀಯ. ಈ ಪ್ರಾಡಕ್ಟ್ ಮೇಲೆ ಒಂದು ಪ್ರೈಸ್ ಟ್ಯಾಗ್ ಹಾಕಿರ್ತಾರೆ ಅಲ್ವಾ, ಇದಕ್ಕೆ ಇಷ್ಟು ರೂಪಾಯಿ, $999 ಅಂತ ಹಾಕಿರ್ತಾರೆ ಅಂತ ಅನ್ಕೋ. ಸೊ ಇದನ್ನು ನೀನು ಫುಲ್ ಫೈನಲ್ ಬಿಲ್ಲಿಂಗ್ ಮಾಡಿಸ್ತೀಯ ಅಲ್ವಾ. ಬಿಲ್ಲಿಂಗ್ ಮಾಡಿಸಿದಾಗಲೂ ಇದರಲ್ಲಿ ಡಿಸ್ಕೌಂಟ್ ಇರುತ್ತೆ ಅಥವಾ ಟ್ಯಾಕ್ಸಸ್ ಇರುತ್ತೆ, ಏನೋ ಒಂದು ಚಾರ್ಜಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಈ ಪ್ರೈಸು ಸೇಮ್ ಇರಲ್ಲ. ನೀನು ಇಲ್ಲ ಇದಕ್ಕಿಂತ ಜಾಸ್ತಿ ಕೊಡ್ತೀಯಾ, ಇಲ್ಲ ಇದಕ್ಕಿಂತ ಕಡಿಮೆ ಕೊಡ್ತೀಯಾ, ಅದಿರುತ್ತೆ ಅಲ್ವಾ, ಅದು ರಿಯಲ್ ಎಕ್ಸ್ಚೇಂಜ್ ರೇಟು. ಸೊ ನೀನು ಫೈನಲಿ ಬಿಲ್ ಏನು ಬರುತ್ತೆ ಅದು ರಿಯಲ್ ಎಕ್ಸ್ಚೇಂಜ್ ರೇಟು, ಬಟ್ ಪ್ರೈಸ್ ಟ್ಯಾಗ್ ಇರುತ್ತಲ್ಲ ಅದು ನಾಮಿನಲ್ ಎಕ್ಸ್ಚೇಂಜ್ ರೇಟ್. ಇದಾದಮೇಲೆ ರೀರ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಆದರೆ ಅದಕ್ಕಿಂತ ಮುಂಚೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ಸ್ ಆಫ್ ರುಪಿ ಅಪ್ರಿಸಿಯೇಷನ್, ಡಿಪ್ರಿಸಿಯೇಷನ್, ಡಿವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯಾಲ್ಯೂಯೇಷನ್. ಸೊ ಈ ರುಪಿ ಅಪ್ರಿಸಿಯೇಷನ್, ಡಿಪ್ರಿಸಿಯೇಷನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಗ್ರಾಫ್ನ ಫಸ್ಟ್ ಸ್ಟಡಿ ಮಾಡಬೇಕು. ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಔಟ್ ಆಫ್ ದ ಬಾಕ್ಸ್ ಯಾವ ಪೆನ್ ಇದೆ, ಮೇ ಬಿ ಬ್ರೌನ್, ಓಕೆ. ಸೊ ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಏನಿದೆ ಅಂತಂದರೆ ಡಿಮ್ಯಾಂಡ್ ಮತ್ತು ಸಪ್ಲೈ. ಈ ಪಿಂಕ್ ಕಲರ್ ಇದೆಯಲ್ಲ ಇದು ಡಿಮ್ಯಾಂಡ್ ಕರ್ವ್ನ ರೆಪ್ರೆಸೆಂಟ್ ಮಾಡುತ್ತೆ, ಡಿಮ್ಯಾಂಡ್ ಹೇಗೆ ವೇರಿ ಆಗ್ತಿದೆ ಈ ಮಾರ್ಕೆಟಲ್ಲಿ ಅಂತ. ಈ ಪರ್ಪಲ್ ಕಲರ್ ಇದೆಯಲ್ಲ ಅದು ಸಪ್ಲೈನ. ಸೊ ಪಿಂಕ್ ಇಸ್ ಫಾರ್ ಡಿಮ್ಯಾಂಡ್ ಆ್ಯಂಡ್ ಪರ್ಪಲ್ ಇಸ್ ಫಾರ್ ಸಪ್ಲೈ. ಆ್ಯಂಡ್ ವೈ ಆಕ್ಸಿಸಲ್ಲಿ ಏನಿದೆ ಪ್ರೈಸ್, ಅದೇ ಎಕ್ಸ್ಚೇಂಜ್ ರೇಟ್, ಸಾರಿ ಪ್ರೈಸ್ ಬದಲು ಎಕ್ಸ್ಚೇಂಜ್ ರೇಟ್ ಬರೀಬೇಕಾಗಿತ್ತು. ಸೊ ಎಕ್ಸ್ಚೇಂಜ್ ರೇಟ್ ಇದೆ ಆಯಿತಾ. ನೆಕ್ಸ್ಟು ಕೇಸ್ 1 ತಗೋ. ಕೇಸ್ 1ಅಲ್ಲಿ ಏನಾಗ್ತಾಯಿದೆ, ಡಿಮ್ಯಾಂಡ್ ಫಾರ್ ಡಾಲರ್ಸ್ ಏನಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ ಮಾರ್ಕೆಟಲ್ಲಿ. ಕಡಿಮೆ ಆದರೆ ಈ ಕರ್ವು ಇಲ್ಲಿದ್ದು ಹಿಂದಕ್ಕೆ ಬರುತ್ತೆ ಆಯಿತಾ. ಹಿಂದಕ್ಕೆ ಬಂದಾಗ ಫಸ್ಟು ನಾರ್ಮಲ್ ಸಿಚುವೇಷನಲ್ಲಿ ಇಷ್ಟು ಡಿಮ್ಯಾಂಡ್ ಇರುತ್ತೆ, ಇಷ್ಟು ಸಪ್ಲೈ ಇರುತ್ತೆ, ಇಷ್ಟು ಡಿಮ್ಯಾಂಡ್ ಇರುತ್ತೆ, ಇಷ್ಟು ಸಪ್ಲೈ ಇರುತ್ತೆ ಆಯಿತಾ. ಆ ಟೈಮಲ್ಲಿ ಪ್ರೈಸ್ ಎಷ್ಟಿದೆ, $90 ಇದೆ. ಇದು ನಾನು ಕರೆಂಟ್ ಪ್ರೈಸ್ ತೊಗೊಂಡಿದ್ದೀನಿ ಆಯಿತಾ. ಬೈ ಎನಿ ಚೇಂಜಸ್ ಇನ್ ದ ಇಕಾನಮಿ ಡಿಮ್ಯಾಂಡ್ ಫಾರ್ ದ ಡಾಲರ್ ಬಿಕಮ್ ಲೆಸ್. ಸೊ ಅವಾಗ ಈ ಕರ್ವ್ ಹಿಂದಕ್ಕೆ ಶಿಫ್ಟ್ ಆಗುತ್ತಾ, ಹಿಂದಕ್ಕೆ ಶಿಫ್ಟ್ ಆದಾಗ ಹೊಸ ಪ್ರೈಸ್ ಒಂದು ಸೆಲೆಕ್ಟ್ ಆಗುತ್ತೆ. ಹೊಸ ಪ್ರೈಸ್ ಎಷ್ಟಿರುತ್ತೆ, ಇದಕ್ಕಿಂತ ಕಡಿಮೆ ಇರುತ್ತೆ ಅಲ್ವಾ. ಸೊ $80 ಬೀಳುತ್ತೆ. ಸೊ ಅವಾಗ $80 ಆಯ್ತಲ್ವಾ, ಇದನ್ನು ನಾವು ರುಪಿ ಅಪ್ರಿಷಿಯೇಟೆಡ್ ಅಂತ ಕರಿತೀವಿ. ಅಂತಂದರೆ ಇವಾಗ ನಾನು $1 ಕಡಿಮೆ ರೂಪೀಸೇ ಕೊಡಬೇಕು, ಸೊ ಇಟ್ ಇಸ್ ಅಪ್ರಿಷಿಯೇಟೆಡ್ ಆಯಿತಾ. ಅದೇ ಇವಾಗ ಈ ಡಿಮ್ಯಾಂಡ್ ಫಾರ್ ದ ಡಾಲರ್ ಏನಾದರೂ ಈ ಮಾರ್ಕೆಟಲ್ಲಿ ಜಾಸ್ತಿ ಆಗಿಬಿಟ್ರೆ ಈ ಕರ್ವು ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಮುಂದಕ್ಕೆ ಶಿಫ್ಟ್ ಆದರೆ ಏನೋ ಇನ್ನೊಂದು ಹೊಸ ಪ್ರೈಸ್ ಸೆಟ್ ಆಗುತ್ತೆ. ಈ ಹೊಸ ಪ್ರೈಸು ಈ ಪ್ರೈಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಈ ಪ್ರೈಸ್ ಎಷ್ಟಿದೆ, $100 ಇದೆ. ಸೊ ಇವಾಗ ನಾನು ಸೇಮ್ ಡಾಲರಿಗೆ 90 ಬದಲು $100 ಕೊಡಬೇಕು. ಸೊ ಎರಡನೇ ಕೇಸನ್ನು ಡಿಮ್ಯಾಂಡ್ ಫಾರ್ ದ ಡಾಲರ್ ಇಫ್ ಇನ್ಕ್ರೀಸ್ಡ್, ಸೊ $90 ಬದಲು $100 ಆಯಿತಾ. $100 ಆದರೆ ನಾನು ಇದಕ್ಕೆ ಏನಂತೀನಿ, 90ಇಂದ 100 ಆಗ್ತಿದೆ ಅಂತ ಅಂದರೆ ಅದನ್ನು ರುಪಿ ಡಿಪ್ರಿಷಿಯೇಟೆಡ್ ಅಂತ ಹೇಳ್ತೀವಿ. ಡೆಪ್ರಿಷಿಯೇಟೆಡ್ ಅಥವಾ ಡಿಪ್ರಿಷಿಯೇಟೆಡ್. ಇದು ವಿತ್ ರಿಗಾರ್ಡಿಂಗ್ ಟು ಡಿಮ್ಯಾಂಡ್ ಆಯಿತು. ಇದೇ ಥರ ವಿತ್ ರಿಗಾರ್ಡಿಂಗ್ ಟು ಸಪ್ಲೈನೂ ಬರುತ್ತೆ. ಲೆಟ್ ಮಿ ಎಕ್ಸ್ಪ್ಲೇನ್ ದ್ಯಾಟ್ ಆಸ್ ವೆಲ್. ಬಟ್ ಈ ಕೇಸಲ್ಲಿ ದ ಸಪ್ಲೈ ವಾಸ್ ರಿಮೈನಿಂಗ್ ಕಾನ್ಸ್ಟೆಂಟ್. ಸಪ್ಲೈ ನಾನೇನು ಚೇಂಜ್ ಮಾಡಿಲ್ಲ, ಸಪ್ಲೈನ ಹಾಗೆ ಇಟ್ಟಿದ್ದೀನಿ. ಡಿಮ್ಯಾಂಡ್ ಕರ್ವಲ್ಲಿ ನಾನು ಚೇಂಜಸ್ ಮಾಡಿದ್ದಲ್ವಾ, ಅದೇ ಥರ ಇವಾಗ ಡಿಮ್ಯಾಂಡ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಸಪ್ಲೈನ ಚೇಂಜ್ ಮಾಡ್ತೀನಿ. ವೇಟ್, ಸಿ ಹಿಯರ್. ಈಗ ಡಿಮ್ಯಾಂಡ್ ಕರ್ವ್ನ ನೋಡಿದ್ವಿ. ಡಿಮ್ಯಾಂಡ್ ಕರ್ವ್ ಯಾವುದು, ಪಿಂಕ್ ಕಲರ್ದು. ಪರ್ಪಲ್ ಕಲರ್ ಯಾವುದು, ಸಪ್ಲೈ ಕರ್ವ್. ಸೊ ಸಪ್ಲೈ ಕರ್ವ್ ಎಲ್ಲಿದೆ, ಇಲ್ಲಿದೆ ಅಲ್ವಾ. ಸೊ ದಿಸ್ ಈಸ್ ಅವರ್ ಸಪ್ಲೈ ಕರ್ವ್. ಸಪ್ಲೈ ಇನ್ ದ ಡಾಲರ್ಸ್ ಇನ್ ದ ಇಕಾನಮಿ ಕಡಿಮೆ ಆಯಿತು ಅಂತಂದರೆ ಈ ಶಿಫ್ಟ್ ಏನಾಗುತ್ತೆ, ಹಿಂದಕ್ಕೆ ಬರುತ್ತೆ. ಹಿಂದಕ್ಕೆ ಬಂತು ಆವಾಗ ಹೊಸ ಪ್ರೈಸ್ ಏನಕ್ಕೆ ಸೆಟ್ ಆಗುತ್ತೆ, 90 ಇತ್ತು ಮುಂಚೆ, ಈಗ $75 ಆಯಿತು ಅಂತ ಅಂದರೆ ರುಪಿ ವ್ಯಾಲ್ಯೂ ಇನ್ಕ್ರೀಸ್ಡ್. ಆವಾಗ ರುಪಿ ಈಸ್ ಅಪ್ರಿಷಿಯೇಟೆಡ್ ಆಯಿತಾ. ಅದೇ ಸಪ್ಲೈಯಿಂದ ಡಾಲರ್ಸ್ ಜಾಸ್ತಿ ಆದರೆ, ಸಪ್ಲೈ ಆಫ್ ದ ಡಾಲರ್ಸ್ ಇನ್ ದ ಇಕಾನಮಿ ಜಾಸ್ತಿ ಆಗ್ತಾಯಿದೆ ಅಂದರೆ ಈ ಕರ್ವ್ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಸೊ ಮುಂದಕ್ಕೆ ಶಿಫ್ಟ್ ಆದರೆ ಹೊಸ ಪ್ರೈಸ್ ಏನು ಬರ್ತಾ ಇದೆ ನನಗೆ, ಇಲ್ಲಿದ್ದಾಗ 90 ಇತ್ತು, ಇಲ್ಲಿದ್ದಾಗ ಎಷ್ಟಿದೆ, $105 ಇದೆ ಅಂತ ಅಂದರೆ ರುಪಿ ಗಾಟ್ ಡಿಪ್ರಿಷಿಯೇಟೆಡ್ ಅಂತ ಅಂದರೆ ಇವಾಗ ನಾನು ಸೇಮ್ ಡಾಲರಿಗೆ 90 ಬದಲು 105 ಕೊಡಬೇಕು. ಸೊ ರುಪಿ ಗಾಟ್ ಡಿಪ್ರಿಷಿಯೇಟೆಡ್ ಅಂತ ಹೇಳ್ಬೋದು ನಾವು ಅದನ್ನು ಆಯಿತಾ. ಸೊ ದಿಸ್ ಈಸ್ ಹೌ ಮಾರ್ಕೆಟ್ ಡೈನಾಮಿಕ್ಸ್ ಡಿಸೈಡ್ಸ್ ದ ಎಕ್ಸ್ಚೇಂಜ್ ರೇಟ್ ಇನ್ ದ ಕರೆನ್ಸೀಸ್ ಆಯಿತಾ. ಇದು ಪ್ಯೂರ್ಲಿ ಮಾರ್ಕೆಟ್ ಮೆಕ್ಯಾನಿಸಮಿಂದ ಆದರೆ ವಿ ಕಾಲ್ ದೀಸ್ ಥಿಂಗ್ಸ್ ಆಸ್ ರುಪಿ ಅಪ್ರಿಸಿಯೇಷನ್ ಆ್ಯಂಡ್ ರುಪಿ ಡಿಪ್ರಿಸಿಯೇಷನ್. ಅದೇ RBI ಇಂಟರ್ವೆಂಟ್ ಮಾಡಿಬಿಟ್ಟು ನಾನು ರುಪಿ ವ್ಯಾಲ್ಯೂನ ಬೀಳಿಸ್ತೀನಿ, ರುಪಿ ವ್ಯಾಲ್ಯೂನ ಏರಿಸ್ತೀನಿ ಅಂತ ಬರುತ್ತೆ ನೋಡು, ಅದನ್ನು ನಾವು ರುಪಿ ಅಪ್ರಿಸಿಯೇಷನ್ಗೆ ರುಪಿ ರಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ರಿವ್ಯಾಲ್ಯೂಯೇಷನ್. ಡಿಪ್ರಿಸಿಯೇಷನ್ಗೆ ರುಪಿ ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಇವು ನಾಲ್ಕರಲ್ಲೂ ಪ್ರೋಸೆಸ್ ಸೇಮೇ ಆಗೋದು, ಆದರೆ ಇವೆರಡರಲ್ಲಿ ಮಾರ್ಕೆಟ್ ಮೆಕ್ಯಾನಿಸಮು ಇದು ಕಂಪ್ಲೀಟ್ಲಿ RBI ಇಂಟೆನ್ಷನಲಿ ಮಾಡಿರೋ ಆ್ಯಕ್ಷನ್ಸ್ ಆಯಿತಾ. ಐ ಹೋಪ್ ಯು ಗಾಟ್ ದ ಕ್ರಕ್ಸ್ ಆಫ್ ದಿಸ್ ಎಕ್ಸ್ಚೇಂಜ್ ರೇಟ್ ಆ್ಯಂಡ್ ರುಪಿ ಅಪ್ರಿಸಿಯೇಷನ್ ಆ್ಯಂಡ್ ರುಪಿ ಡಿಪ್ರಿಸಿಯೇಷನ್. ಬಿಕಾಸ್ ಇವು ಎರಡು ಕಾನ್ಸೆಪ್ಟ್ ನಿಮ್ಗೆ ಫೈನಲಿ ಕ್ಲಿಯರ್ ಆಗಿದ್ದರೆ ಯು ವಿಲ್ ಬೆಟರ್ ಅಂಡರ್ಸ್ಟ್ಯಾಂಡ್ ನೀರ್ ಆ್ಯಂಡ್ ರೀರ್. ಸೊ ಬಿಫೋರ್ ವಿ ಗೆಟ್ ಇನ್ ಟು ನೀರ್ ಆ್ಯಂಡ್ ರೀರ್, ಫಸ್ಟ್ ವಿಲ್ ಲರ್ನ್ ದಿಸ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್.
ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತ ಅಂದರೆ ಈಗ ನಾವು ಎಕ್ಸ್ಚೇಂಜ್ ರೇಟ್ ಅಂತ ಓದ್ಕೊಂಡ್ಬಂದ್ವಲ್ವಾ, ಏನಿತ್ತು $1 = 90 rupees. ದಿಸ್ ಈಸ್ ಎಕ್ಸ್ಚೇಂಜ್ ರೇಟ್. ಅದರಲ್ಲಿ ನಾಮಿನಲ್ ಆ್ಯಂಡ್ ರಿಯಲ್ ಅಂತ ನೋಡ್ಕೊಂಡು ಬಂದ್ವಿ. ಅದೇ ಥರ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತ ಬರುತ್ತೆ. ಇದೇನು ಕಾನ್ಸೆಪ್ಟ್ ಬರುತ್ತೆ ಅಂತಂದರೆ, ಇಂಡಿಯಾ ಬರೀ US ಒಬ್ಬನ ಜೊತೆ ಟ್ರೇಡ್ ಮಾಡೋದು, US ಅಲೋನ್ ಜೊತೆ ಟ್ರೇಡ್ ಮಾಡುತ್ತಾ ಇಂಡಿಯಾ? ಬೇರೆ ಯಾವ ಕಂಟ್ರಿ ಜೊತೆನೂ ಟ್ರೇಡ್ ರಿಲೇಷನ್ಸ್ ಇಲ್ವಾ ಇಂಡಿಯಾಗೆ? ಸೊ ಇಂಡಿಯಾ ಆಲ್ಸೋ ಟ್ರೇಡ್ಸ್ ವಿತ್ ಫ್ರಾನ್ಸ್, UK, ರಷ್ಯಾ ಆ್ಯಂಡ್ ಅರಬ್ ಕಂಟ್ರೀಸ್, ಆಲ್ ದೀಸ್ ಥಿಂಗ್ಸ್ ಅಲ್ವಾ. ಹಾಗಾದರೆ ನಾವು ಎಕ್ಸ್ಚೇಂಜ್ ರೇಟ್ ಕನ್ಸಿಡರ್ ಮಾಡಬೇಕಾದ್ರೆ ಬರೀ ಡಾಲರ್ನ ಒಂದನ್ನೇ ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ಬೇರೆ ಬೇರೆ ಕಂಟ್ರಿದು ಬೇರೆ ಬೇರೆ ಕರೆನ್ಸೀಸ್ ಇರುತ್ತೆ ಅಲ್ವಾ, ಅದನ್ನು ಕೂಡ ನಾನು ಕನ್ಸಿಡರ್ ಮಾಡಬೇಕು, ನಾನು ಎಕ್ಸ್ಚೇಂಜ್ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ. ಸೊ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇಂಡಿಯಾ ಇವಾಗ US ಮತ್ತು ಜಪಾನ್ ಜೊತೆ ಮಾಡ್ತಾಯಿದೆ ಅಂತ ಅಂದ್ಕೊಳ್ಳೋಣ ಟ್ರೇಡ್, ಆಯಿತಾ. US ಜೊತೆ ಮಾಡಬೇಕಾದ್ರೆ USದು ಎಷ್ಟು ಎಕ್ಸ್ಚೇಂಜ್ ರೇಟ್ ಇದೆ ನಮ್ಮದು? 90 rupees/$1 ಅಲ್ವಾ. ಸೊ ಜಪಾನ್ ಜೊತೆ ಎಷ್ಟಿದೆ? 0.57/yen ಇದೆ. ಈಗ ಇದೆರಡೇ ಕಂಟ್ರಿ ಅಂತ ಅಂದ್ಕೊಳ್ಳೋಣ, ಇವೆಲ್ಲನೂ ಇಗ್ನೋರ್ ಮಾಡೋಣ. ಇವೆರಡು ಕಂಟ್ರಿ ಜೊತೆ ಟ್ರೇಡ್ ಮಾಡ್ತಿದೆ. ಹಾಗಾದರೆ ನಮ್ಮದು ಎಕ್ಸ್ಚೇಂಜ್ ರೇಟ್ ಹೇಗೆ ಗ್ಲೋಬಲಿ, ನಮ್ಮದು ರುಪಿ ಎಲ್ಲಿ ನಿಲ್ಲುತ್ತೆ ಗ್ಲೋಬಲಿ ಅಂತ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇದನ್ನು ಕನ್ಸಿಡರ್ ಮಾಡಬೇಕಾ, ಇದನ್ನು ಕನ್ಸಿಡರ್ ಮಾಡಬೇಕಾ? ಗೊತ್ತಾಗಲ್ಲ ಅಲ್ವಾ. ಸೊ ಅದಕ್ಕೆ ಈ ಕಾನ್ಸೆಪ್ಟ್ ಇರೋದು ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತ. ಅಂದರೆ ಇವೆರಡು ಎಕ್ಸ್ಚೇಂಜ್ ರೇಟು ಆವ್ರೇಜ್ ಮಾಡೋದು. ಸೊ ನಾನು ಇಂಡಿಯಾ ಯಾವ್ಯಾವ ಕಂಟ್ರಿ ಜೊತೆ ಟ್ರೇಡ್ ಮಾಡುತ್ತೋ ಅದೆಲ್ಲದ್ರದ್ದು ಎಕ್ಸ್ಚೇಂಜ್ ರೇಟ್ಸ್ನ ಈ ಥರ ಸಮ್ ಮಾಡಿಕೊಂಡು ಆವ್ರೇಜ್ ತೆಗೆಯೋದು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 2 ಕಂಟ್ರಿ ತೊಗೊಂಡಿರೋದ್ರಿಂದ ಡಿವೈಡೆಡ್ ಬೈ 2 ಮಾಡ್ತೀನಿ ನಾನು. ಎಷ್ಟು ಕಂಟ್ರೀಸ್ ಇರುತ್ತೆ ಅಷ್ಟು ನಂಬರ್ಸ್ನ ಇಲ್ಲಿ ಕೆಳಗಡೆ ಡಿನಾಮಿನೇಟರಲ್ಲಿ ಬರೀತೀನಿ. ಈಗ ಒಂದು ಹೊಸ ಎಕ್ಸ್ಚೇಂಜ್ ರೇಟ್ ಸಿಗುತ್ತೆ ಅಲ್ವಾ ನನಗೆ, ದಟ್ ಈಸ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್. ಸೊ ಆ್ಯಸ್ ವಿ ಹ್ಯಾವ್ ನಾಟ್ ಕನ್ಸಿಡರ್ಡ್ ಎನಿ ಅದರ್ factors while calculating this exchange rate like inflation or any other thing, we call this effective exchange rate as nominal effective exchange rate. ಅದೇ ನೀರು. ಸೊ ರೀರಲ್ಲಿ ಏನಾಗುತ್ತೆ ಹಾಗಾದರೆ, ಇನ್ಫ್ಲೇಷನ್ ಎಕ್ಸ್ಟ್ರಾ ಕನ್ಸಿಡರ್ ಮಾಡಿರ್ತೀವಿ ನಾವು. ಸೊ ರೀರ್ ಅಂದರೆ ಏನು ಹಾಗಾದರೆ? ರೀರ್ ಈಸ್ ನಾಮಿನಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಜೊತೆಗೆ ಇನ್ಫ್ಲೇಷನ್ ರೇಟ್ನ ನಾನು ಕನ್ಸಿಡರ್ ಮಾಡ್ಕೊತೀನಲ್ವಾ, ಆವಾಗ ಸಿಗೋದು ನನಗೆ ರಿಯಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್. ಸೊ ಏನಕ್ಕೆ ಇದನ್ನು ನಾನು ಇನ್ಫ್ಲೇಷನಿಗೆ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ನಾವು ಆಲ್ರೆಡಿ ರಿಯಲ್ ಎಕ್ಸ್ಚೇಂಜ್ ರೇಟ್ ಹೇಳಿದಾಗ ಒಂದು ಎಕ್ಸಾಂಪಲ್ ಕೊಟ್ಟಿದೆ ಅಲ್ವಾ. ಸೊ ಪ್ರೈಸ್ ಆಫ್ ದ ಇಂಡಿಯನ್ ಗುಡ್ಸ್ ಜಾಸ್ತಿ ಆದರೆ ಎಕ್ಸ್ಚೇಂಜ್ ರೇಟ್ ಸೇಮ್ ಇದ್ರೂ ಹೌ ಇಟ್ ಇಂಪ್ಯಾಕ್ಟ್ಸ್ ರುಪೀಸ್, ಅಥವಾ ಇದು ಮತ್ತೆ ಏನಾಗುತ್ತೆ, ನೀರು ಜಾಸ್ತಿ ಆದರೆ ಸೊ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಲೇ ಅವ್ನು ಕ್ವಶನ್ ಕೇಳೋದು. ನೀರಂದರೆ ಏನು, ರೀರಂದರೆ ಏನು ಅಂತ ಕ್ವಶನ್ ಕೇಳಲ್ಲ ಅವನು. ಇದು ನಿಂಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಾನು ಬರೀ ಎಕ್ಸ್ಪ್ಲನೇಷನ್ ಡೆಫಿನೇಷನ್ಸ್ ಮಾತ್ರ ನಿಂಗೆ ಹೇಳಿದ್ದೀನಿ. ಈಗ ನೆಕ್ಸ್ಟು ಇದ್ರದ್ದು ಇಂಪ್ಯಾಕ್ಟ್ಸ್ ಆನ್ ಎಕ್ಸ್ಪೋರ್ಟ್ಸ್ ಏನಾಗುತ್ತೆ, ಇಂಪ್ಯಾಕ್ಟ್ ಆನ್ ಇಂಪೋರ್ಟ್ಸ್ ಏನಾಗುತ್ತೆ, ಮತ್ತು ರುಪಿ ಡಿಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಚೇಂಜ್ ಆಗ್ತಾ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಹೇಗೆ ವೇರಿ ಆಗುತ್ತೆ, ಅದೇ ಆ್ಯಕ್ಚುಲಾಗಿ ಕ್ವಶನಲ್ಲಿ ಕೇಳೋದು. ಸೊ ಅದನ್ನು ನೀನು ಸಾಲ್ವ್ ಮಾಡಬೇಕು ಅಂತಂದರೆ ಇದಿಷ್ಟು ಕಾನ್ಸೆಪ್ಟು ನಿಂಗೆ ಕ್ಲಿಯರ್ ಕಟ್ಟಾಗಿ ನೀಟಾಗಿ ಅರ್ಥ ಆಗಿರಬೇಕು. So we'll analyze all the things we have explained till now one by one. With regarding rupees, if the parameter we discussed will increase or decrease, how it is going to impact the rupees export and import, whether the rupee will get appreciated or depreciated, exports will increase or decrease, import will increase or decrease. ಆಯಿತಾ. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಅಂತಂದರೆ ಜಸ್ಟ್ ಲೈಕ್ ಎನ್ ಎಕ್ಸ್ಚೇಂಜ್ ರೇಟ್, ಹೌ ಯು ಕ್ಯಾಲ್ಕುಲೇಟ್ $1 ಫಾರ್ ಹೌ ಮನಿ rupees. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಸ್ 90/$1 ಅಲ್ವಾ. ಸೊ $1 = 90 rupees. ಫಾರ್ the condition says ನೀರ್ ಹ್ಯಾಸ್ ಇನ್ಕ್ರೀಸ್ಡ್. ನೀರು ಇನ್ಕ್ರೀಸ್ ಅಂತ ಅಂದರೆ ಏನು, $90 ಇದ್ದಿದ್ದು ಇಟ್ ಹ್ಯಾಸ್ ಬಿಕಮ್ 80 ಅಂತ ಅಂದರೆ $1 ನಾನು ಕೊಡಬೇಕಾಗಿರೋದು 80 rupees. ಸಾರಿ ಮೈ ಫಾಲ್ಟ್. ದಿಸ್ ಈಸ್ ಲೈಕ್ ಎಕ್ಸ್ಚೇಂಜ್ ರೇಟ್ ಈಸ್ ಗೆಟಿಂಗ್ ಲೋವರ್ ಅಲ್ವಾ. ನೀರ್ ಈಸ್ ಲೋ ಅಂತ ಅಂದರೆ ಎಕ್ಸ್ಚೇಂಜ್ ರೇಟ್ ಶುಡ್ ಬಿಕಮ್ ಲೆಸ್. ದಟ್ ಈಸ್ $90/$ ಇದ್ದಿದ್ದು $80/$ ಆಗುತ್ತೆ. ಸೊ ಈ ಥರ ಆಗ್ತಿದೆ ಅಂತಂದರೆ ರುಪಿ ಅಪ್ರಿಷಿಯೇಟ್ ಆಗ್ತಿದೆ ಅಂತ ಹೇಳ್ತೀವಿ, ನಾವು ಡಿಪ್ರಿಷಿಯೇಟ್ ಆಗ್ತಿದೆ ಅಂತ ಹೇಳ್ತೀವಿ. 90 ಇದ್ದಿದ್ದು 100 ಆದರೆ ವಿ ಕಾಲ್ ಇಟ್ ಆಸ್ ಡಿಪ್ರಿಸಿಯೇಷನ್, 90 ಇದ್ದಿದ್ದು 80 ಆದರೆ ವಿ ಕಾಲ್ ಇಟ್ ಆಸ್ ಅಪ್ರಿಸಿಯೇಷನ್. ಸೊ ಇಫ್ ನೀರ್ ರೆಡ್ಯೂಸಸ್ ರುಪಿ ವಿಲ್ ಗೆಟ್ ಅಪ್ರಿಷಿಯೇಟೆಡ್. ಸೊ ರುಪಿ ಅಪ್ರಿಷಿಯೇಟ್ ಆದಾಗ ಅವ್ನು ಡೈರೆಕ್ಟಾಗಿ ಎಕ್ಸ್ಚೇಂಜ್ ರೇಟ್ನ ರಿಲೇಟ್ ಮಾಡಲ್ಲ. ರುಪಿ ಅಪ್ರಿಷಿಯೇಟ್ ಆದಾಗ ಎಕ್ಸ್ಪೋರ್ಟ್ ಏನಾಗುತ್ತೆ, ಇಂಪೋರ್ಟ್ ಏನಾಗುತ್ತೆ ಅಂತ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ಪೋರ್ಟ್ನ ತಗೊಂಡ್ರೆ ಇಂಡಿಯಾದವರು USA ಏನೋ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ, ಆಯಿತಾ, ಯಾವುದೋ ಒಂದು ಪ್ರಾಡಕ್ಟು, ಅದ್ರದ್ದು ಕಾಸ್ಟ್ ಎಷ್ಟಿದೆ, ಆ ಪ್ರಾಡಕ್ಟು $1,000 ಇದೆ. ಎಕ್ಸ್ಚೇಂಜ್ ರೇಟ್ ಈಗ ಎಷ್ಟಿತ್ತು, $90 ಇತ್ತು. ಅಂದರೆ ಇವರು ಈ $1,000 ಇರೋ ಐಟಮಿಗೆ $11.1 ಕೊಡಬೇಕಾಗಿತ್ತು ಈ ಪರ್ಸನ್, ಆಯಿತಾ. ನಮಗೆ ಅದನ್ನು ಇಷ್ಟು ಕೊಟ್ಟರೆ ಇವನಿಗೆ ಈ ಪ್ರಾಡಕ್ಟ್ ಸಿಗ್ತಾಯಿತ್ತು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ. ಆದರೆ ಇವಾಗ ಏನಾಯಿತು, ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಏನಾಯಿತು, ಕಡಿಮೆ ಆದರೆ ಏನು, 90 ಇದ್ದಿದ್ದು 80 ಆಯಿತು. ಸೊ ಆವಾಗ ಈ ಪ್ರಾಡಕ್ಟ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ $12.5 ಆಗುತ್ತೆ. ಸೊ 1000/90 ಮಾಡಿದ್ರೆ ನನಗೆ $11.1 ಬರುತ್ತಾ, ಅಷ್ಟು ಕೊಡಬೇಕಾಗಿತ್ತು. ಬಟ್ ಎಕ್ಸ್ಚೇಂಜ್ ರೇಟ್ ಏನಾಗ್ಬಿಡ್ತು, ಕಡಿಮೆ ಆಯಿತು. ಎಕ್ಸ್ಚೇಂಜ್ ರೇಟ್ ಯಾವಾಗ ಕಡಿಮೆ ಆಯಿತು, ಆವಾಗ ಆಚೆ ಕಂಟ್ರಿಯವರು, ಫಾರಿನ್ ಕಂಟ್ರಿಯವ್ರಿಗೆ ಪ್ರೈಸ್ ಏನಾಯಿತು, ಅದೇ ಪ್ರಾಡಕ್ಟಿಗೆ ಪ್ರೈಸ್ ಜಾಸ್ತಿ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಸೊ ಆವಾಗ ಇವ್ನು ನಮ್ಮ ಕಂಟ್ರಿಯಿಂದ ತೊಗೊತಾನ ಅಥವಾ ಇದೇ ಪ್ರೈಸಿಗೆ ಎಲ್ಲಿ ಸಿಗ್ತಾಯಿತ್ತು ಆ ಕಂಟ್ರಿಯಲ್ಲಿ ತೊಗೊತಾನ.
ಆಬ್ವಿಯಸ್ಲಿ ಅವನಿಗೆ ಎಲ್ಲಿ ಇದೇ ಪ್ರೈಸಲ್ಲಿ ಸಿಗ್ತಾಯಿತ್ತು ಅಲ್ಲಿ ತೊಗೊತಾನೆ. ಇಂಡಿಯಾದಲ್ಲಿ ಇವನು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಸೊ ಇಂಡಿಯಾದ ಎಕ್ಸ್ಪೋರ್ಟ್ ಏನಾಯಿತು, ಲಾಸ್ ಆಯಿತು. ಸೊ ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಬಟ್ ಇಂಪೋರ್ಟ್ ಏನಾಗುತ್ತೆ ಇಲ್ಲಿ, ಇಂಪೋರ್ಟ್ ಏನು ಮಾಡುತ್ತೆ, ಸಪೋಸ್ ಈ ಪರ್ಸನ್ನು ಎಂಥ ಒಂದು ಪ್ರಾಡಕ್ಟ್ನ ಮಾರ್ತಾ ಇರ್ತಾನೆ, ಅದ್ರ ಪ್ರೈಸು $1,000 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ $1,000 ಅಲ್ಲ, ಎಷ್ಟು ಡಾಲರ್ಸಲ್ಲಿ ಹೇಳ್ಬೇಕಲ್ವಾ, ಸಾರಿ, ಒಂದು $10 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಈ $10ಗೆ ಇಂಡಿಯಾದವರು, ಈಗ ನೀನೇ ಅಂತ ಅನ್ಕೊಂಡು, ನಿನ್ನ ಎಕ್ಸ್ಚೇಂಜ್ ರೇಟು 90 ಇದ್ದಾಗ ನೀನು $900 ಕೊಡಬೇಕಾಗಿತ್ತು, ಆಯಿತಾ. ಅದೇ ಇವಾಗ 80 ಆದಾಗ ಎಕ್ಸ್ಚೇಂಜ್ ರೇಟು, ನೀನು ಇದೇ ಪ್ರಾಡಕ್ಟಿಗೆ 900 ಬದಲು 800 ಕೊಡ್ತೀಯಾ. ಸೊ ಅವಾಗ ನೀನು 1 ಬದಲು 2ನ ತರಿಸ್ಕೊತೀಯ ತಾನೆ. ಯೂಶ್ವಲಿ ಈ ಆಫರಲ್ಲಿ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು 1 ಬದಲು 2 ತರಿಸ್ಕೊತೀವಿ. ಸೊ ಅದೇ ಇಡೀ ಇಂಡಿಯಾನ ಆ ಥರ ನಾವು ನೋಡಿದ್ರೆ ಇಂಪೋರ್ಟ್ ಬಿಕಮ್ಸ್ ಮೋರ್. ಅವಾಗ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಕ್ಸ್ಪೋರ್ಟು ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೇ ಅವ್ನು ಕ್ವಶನಲ್ಲಿ ಕೇಳ್ತಾನೆ. ಇಲ್ಲಿ ನಾವೇನು ಹಾಕಿದ್ದೀವಿ, NER ಕಡಿಮೆ ಆಗ್ತಿದೆ ಅಂತ ಹಾಕಿದ್ದೀವಿ, ಅವನು ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಕೇಳ್ತಾನೆ. ಮತ್ತು ಇದನ್ನು ಚೇಂಜ್ ಮಾಡ್ತಾನೆ, ರಿಯಲ್ ಎಕ್ಸ್ಚೇಂಜ್ ರೇಟ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ಇನ್ಫ್ಲೇಷನ್ನ ಕೊಟ್ಬಿಟ್ಟು ಮೆಕ್ಯಾನಿಸಮ್ ಚೆಕ್ ಮಾಡಿ ಅಂತ ಹೇಳ್ತಾನೆ. ನೀರುದು ಕೇಳ್ತಾನೆ, ಅದಂತೂ ಮ್ಯಾಂಡೇಟ್ರಿ ಕೇಳ್ತಾನೆ. ನೀರು ಕಡಿಮೆ ಆಗ್ತಿದ್ದಾಗ ರುಪಿ ಈಸ್ ಗೆಟಿಂಗ್ ಅಪ್ರಿಷಿಯೇಟೆಡ್, ಒಂದು ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪಾ. ರೀರು ಜಾಸ್ತಿ ಆಗ್ತಾಯಿದ್ರೆ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಇನ್ಕ್ರೀಸ್ ಆಗುತ್ತೆ, ಈ ಥರ ಕ್ವಶನ್ ಇದೆ. ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ, ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಇದೆರಡು ಸ್ಟೇಟ್ಮೆಂಟ್ ಐ ಹ್ಯಾವ್ ಡೈರೆಕ್ಟ್ಲಿ ಪಿಕ್ಡ್ ಇಟ್ ಫ್ರಮ್ PYQs ವಿಚ್ ಈಸ್ ಆಲ್ರೆಡಿ ಗಿವನ್ ಇನ್ ಐ ಗೆಸ್ ವಿವೇಕ್ ಸಿಂಗ್ ಬುಕ್ ಇಟ್ ಸೆಲ್ಫ್. ಲೆಟ್ ಮಿ ಚೆಕ್. ಇಲ್ಲಿ ಯೂನಿಟ್ 1 PYQsಲ್ಲಿ ಕ್ವಶನ್ಸ್ ಇದ್ದಾವೆ. CPI ಹಿಯರ್ ಇಟ್ ಈಸ್. ಏನಂತ ಹೇಳಿದ್ದಾನೆ, ವಿತ್ ರೆಫರೆನ್ಸ್ ಟು ಇಂಡಿಯನ್ ಇಕಾನಮಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ. ಆ್ಯಂಡ್ ಇನ್ಕ್ರೀಸ್ ಇನ್ ನಾಮಿನಲ್ ನೀರ್ ಇಂಡಿಕೇಟ್ಸ್ ದ ಅಪ್ರಿಸಿಯೇಷನ್ ಆಫ್ ರುಪಿ. ಸೊ ನೀನು ಕ್ವಶನ್ ಸಾಲ್ವ್ ಮಾಡಬೇಕು ಅಂತಂದರೆ ವಾಟ್ ಈಸ್ ನೀರ್ ಅಂತ ಗೊತ್ತಿರಬೇಕು, ವಾಟ್ ಈಸ್ ಅಪ್ರಿಸಿಯೇಷನ್ ಆಫ್ ರುಪಿ ಅಂತ ಗೊತ್ತಿರಬೇಕು. ಸೆಕೆಂಡ್ ಸ್ಟೇಟ್ಮೆಂಟ್, ಇನ್ಕ್ರೀಸ್ ಇನ್ ರೀರ್ ಇಂಡಿಕೇಟ್ಸ್ ಇಂಪ್ರೂವ್ಮೆಂಟ್ ಇನ್ ದ ಟ್ರೇಡ್ ಕಾಂಪಿಟೇಟಿವ್ನೆಸ್ ಅಂತಂದರೆ ಅದು ಎಕ್ಸ್ಪೋರ್ಟಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ಅನ್ಕೋಬೋದು. ಆ್ಯಂಡ್ ಇನ್ಕ್ರೀಸಿಂಗ್ ಟ್ರೆಂಡ್ ಇನ್ ಡೊಮೆಸ್ಟಿಕ್ ಇನ್ಫ್ಲೇಷನ್ ರಿಲೇಟಿವ್ ಟು ಇನ್ಫ್ಲೇಷನ್ ಇನ್ ಅದರ್ ಕಂಟ್ರೀಸ್ ಇಸ್ ಲೈಕ್ಲಿ ಟು ಕಾಸ್ ಆ್ಯಂಡ್ ಇನ್ಕ್ರೀಸಿಂಗ್ ಡೈವರ್ಜೆನ್ಸ್ ಬಿಟ್ವೀನ್ ನೀರ್ ಆ್ಯಂಡ್ ರೀರ್. ಸೊ ಸ್ಟೇಟ್ಮೆಂಟ್ 1ನ ತಗೋ, ಏನು ಹೇಳ್ತಾ ಇದೆ, ನೀರು ಜಾಸ್ತಿ ಆದರೆ ಅಪ್ರಿಸಿಯೇಷನ್ ಆಫ್ ರುಪಿ ಆಗುತ್ತೆ. ಸೊ ನಾವಿವಾಗ ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಹೇಳಿದ್ವಿ ಅಲ್ವಾ, ಇಲ್ಲೇನು ಹೇಳ್ತಿದೆ, ಇನ್ಕ್ರೀಸ್ ಆಗ್ತಾಯಿದೆ. ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಅರ್ಥ ಏನು, $90 ಇದ್ದಿದ್ದು $100 ಆಗ್ತಾಯಿದೆ ಅಂತ. ಸೊ 90 ಇದ್ದಿದ್ದು 100 ಆಗ್ತಿದೆ ಅಂತಂದರೆ ಇದನ್ನು ಅಪ್ರಿಸಿಯೇಷನ್ ಅಂತಾರ? ನೋ, ಇಟ್ ಈಸ್ ಡೈರೆಕ್ಟ್ಲಿ ಡಿಪ್ರಿಸಿಯೇಷನ್ ಆಫ್ ದ ರುಪಿ. ಸೊ ಸ್ಟೇಟ್ಮೆಂಟ್ ನಂಬರ್ 1 ಫಾಲ್ಸ್ ಆಯಿತಾ. ನೆಕ್ಸ್ಟ್, ಇನ್ಕ್ರೀಸ್ ಇನ್, ಈಗ 1 ಎಲ್ಲೆಲ್ಲಿ ಫಾಲ್ಸ್ ಆಗಿದೆ ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ರೆ ನೀನು ಉಳ್ಕೊಳ್ಳೋದೇ ಒಂದು ಆನ್ಸರ್. ಇದೆರಡು ಸ್ಟೇಟ್ಮೆಂಟ್ ಓದಿಲ್ಲ ಅಂದ್ರೂ ನಿಂಗೆ ಆನ್ಸರ್ ಬರುತ್ತೆ, ಬಟ್ ಯು ಹ್ಯಾವ್ ಟು ಸಾಲ್ವ್ ಇಟ್. ರೀರ್, ಇನ್ಕ್ರೀಸ್ ಇನ್ ರೀರ್ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಇಂಪ್ರೂವ್ಮೆಂಟ್ ಇನ್ ಟ್ರೇಡ್ ಕಾಂಪಿಟೇಟಿವ್ನೆಸ್. ಸೊ ರೀರ್ ಜಾಸ್ತಿ ಆಗ್ತಾಯಿದೆ ಅಂತ ಅಂದರೆ ಏನರ್ಥ, 90 ಇದ್ದಿದ್ದು ಅಗೇನ್ 100 ಆಗಿದೆ ಅಂತ ಅರ್ಥ. ಆದರೆ ಇದರೊಳಗೆ ಇನ್ಫ್ಲೇಷನ್ ಕೂಡ ಆ್ಯಡ್ ಮಾಡ್ಕೊಂಡಿರ್ತಾರೆ ವೈಲ್ ಕ್ಯಾಲ್ಕುಲೇಟಿಂಗ್ ದಿಸ್ ಇನ್ಕ್ರೀಸ್. 100 ಆಗ್ತಾಯಿದೆ, 90 ಇದ್ದಾಗಲೂ ಇದರೊಳಗೆ ಇನ್ಫ್ಲೇಷನ್ ಇರುತ್ತೆ, 100 ಆದಾಗಲೂ ಇದರೊಳಗೆ ಇನ್ಫ್ಲೇಷನ್ ಇರುತ್ತೆ, ಆಯಿತಾ. ಅದನ್ನು ಕನ್ಸಿಡರ್ ಮಾಡಿ ಈ ಪ್ರೈಸ್ನ ಸೆಟ್ ಮಾಡಿರ್ತಾರೆ. ಸೊ ಇವಾಗ ಇನ್ಕ್ರೀಸ್ ಇಂದ ರೀರ್ ಅಂತ ಹೇಳ್ತಿದ್ದಾನೆ. ಸೊ ನೀನು 90ಇಂದ 100ಗೆ ಹಾಕೊಂತೀಯ. 100 ಆಗ್ತಾ ಇದೆಯಾ ಅಂತ ಅಂದರೆ ಈಗ ನಾವು ಇದು ಹೇಳಿದ್ವಲ್ಲ, ಏನು ವೇಟ್, ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತಾ ಇಲ್ವಾ ಅಂತ ನೋಡಬೇಕು ಅಲ್ವಾ. ಸೊ ಯು ಚೆಕ್ ಇಟ್ ದಿಸ್ ವೇ. ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟು ಪ್ರೈಸ್ ಎಷ್ಟಿರುತ್ತೆ, $1,000 ಇರುತ್ತೆ. ಇದನ್ನು ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಬೇರೆ ಕಂಟ್ರಿಗೆ, ಫಾರ್ ಎಕ್ಸಾಂಪಲ್ ಜಪಾನಿಗೆ ಎಕ್ಸ್ಪೋರ್ಟ್ ಮಾಡ್ತೀನಿ. ಜಪಾನಿಗೆ ಬೇಡ, ಯು ಟೇಕ್ USA ಓನ್ಲಿ, ಬಿಕಾಸ್ ನಮಗೆ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ಬೆಟರ್ ಆಗುತ್ತೆ. 100 ರುಪೀಸ್ ಆಗಿದೆ ಅಂತಂದರೆ ಮುಂಚೆ ಎಷ್ಟು, $90 ಅಂದರೆ 1000 ಡಿವೈಡೆಡ್ ಬೈ 90 ಮಾಡಿದ್ರೆ ಎಷ್ಟು ಬಂದಿತ್ತು, $11.1 ಎಷ್ಟೋ ಇತ್ತು, ಹೌದಾ. ಅಷ್ಟು ಕೊಡಬೇಕು, ಇಷ್ಟು ಕೊಡಬೇಕಾಗಿತ್ತು ನನ್ನ ಎಕ್ಸ್ಪೋರ್ಟ್ ಏನಾದರೂ ಪ್ರಾಡಕ್ಟ್ನ ಅವ್ರಿಗೆ ಸೆಲ್ ಮಾಡಿದ್ರೆ. ಅದೇ $100 ಆಯಿತು. ರೀರ್ ಜಾಸ್ತಿ ಆಗಿದೆ ಅಂದರೆ $100 ಆಯಿತು. 100 ಆಗಿದೆ ಅಂತಂದರೆ ಏನರ್ಥ, 1000 ಡಿವೈಡೆಡ್ ಬೈ 100 ಮಾಡಿದ್ರೆ $10. ಸೊ ಇವಾಗ ಅವ್ನು ನಂಗೆ $10 ಕೊಡಬೇಕಾಗಿರೋದು. ಸೊ ಫಾರಿನ್ ಕಂಟ್ರೀಸ್ ಯಾರ್ಯಾರು ನಮ್ಮ ಕಂಟ್ರಿಯಿಂದ ಪರ್ಚೇಸ್ ಮಾಡ್ತಿರ್ತಾರೆ ಪ್ರಾಡಕ್ಟ್ಸ್ನ, ಗೂಡ್ಸ್ನ, ಅವರಿಗೆ ಬೆನಿಫಿಟ್ ಆಯ್ತಲ್ಲ. $1.1 ಇವಾಗ ಕಡಿಮೆ ಕೊಡಬೇಕು ಅವ್ರು ನಮಗೆ. ಸೊ ಏನಾಯಿತು, ರುಪಿ ಡಿಪ್ರಿಸಿಯೇಷನ್ ಆಗ್ತಿದೆ ಅಥವಾ ರೀರ್ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಎಕ್ಸ್ಪೋರ್ಟ್ಸ್ ಬಿಕಮ್ ಮೋರ್. ಸೊ ಅದೇ ಟ್ರೇಡ್ ಕಾಂಪಿಟೇಟಿವ್ನೆಸ್ ಅವಾಗ ಜಾಸ್ತಿ ಆಗುತ್ತೆ. ಎಲ್ಲ ಕಂಟ್ರೀಸ್ ಅವರು ನಮ್ಮ ಕಂಟ್ರಿಲಿ $11.1 ಇದ್ದಿದ್ದು ಕಡೆ $10 ಕೊಡಬೇಕು ಅಂದರೆ ಆಬ್ವಿಯಸ್ಲಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅವರು ನಮ್ಮ ಹತ್ರನೇ ತೊಗೊತಾರೆ ಬೇರೆ ಕಂಟ್ರಿಯವರು. ಸೊ ಟ್ರೇಡ್ ಕಾಂಪಿಟೇಟಿವ್ನೆಸ್ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟ್. ಮೂರನೇ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ, ಇನ್ಕ್ರೀಸಿಂಗ್ ಡೊಮೆಸ್ಟಿಕ್ ಇನ್ಫ್ಲೇಷನ್ ರಿಲೇಟಿವ್ ಟು ಇನ್ಫ್ಲೇಷನ್ ಇನ್ ಅದರ್ ಕಂಟ್ರೀಸ್. ನಾವು ಯು ಕನ್ಸಿಡರ್ ಇಂಡಿಯಾ ಇನ್ಫ್ಲೇಷನ್ ರೇಟು 6% ಇದೆ, US ಅಲ್ಲಿ 2% ಇದೆ, ಜಪಾನಲ್ಲಿ 3% ಇದೆ, ಆಯಿತಾ. ಇನ್ಕ್ರೀಸಿಂಗ್ ಟ್ರೆಂಡ್ ಇನ್ ಡೊಮೆಸ್ಟಿಕಲ್ಲಿ ಜಾಸ್ತಿ ಇದೆ ಅಂತಲೇ ಕನ್ಸಿಡರ್ ಮಾಡಿದ್ದೀವಾ, ಕಂಪೇರ್ ಟು ಗ್ಲೋಬಲ್ ಇನ್ಫ್ಲೇಷನ್ ಅಂತಲೂ ಕನ್ಸಿಡರ್ ಮಾಡಿದ್ದೀವಿ. ಇಸ್ ಲೈಕ್ಲಿ ಟು ಕಾಸ್ ಆನ್ ಇನ್ಕ್ರೀಸಿಂಗ್ ಡೈವರ್ಜೆನ್ಸ್ ಬಿಟ್ವೀನ್ ನೀರ್ ಆ್ಯಂಡ್ ರೀರ್. ಓಕೆ, ನೀರ್ ಅಂತ ಅಂದ್ರೇನು, ಎಲ್ಲ ಕಂಟ್ರೀಸ್ದು ಎಕ್ಸ್ಚೇಂಜ್ ರೇಟ್ ಏನಿದೆ, ದಿಸ್ ಅಮೌಂಟ್ ಆಫ್ ರುಪೀಸ್ ಪರ್ ಡಾಲರ್ ಪ್ಲಸ್ ದಿಸ್ ಅಮೌಂಟ್ ಆಫ್ yen ಪರ್
this amount of rupees per yen plus this amount of rupees per pound. 3 ಕಂಟ್ರೀಸ್ ತಗೊಂಡಿದ್ದೀನಿ, ಡಿವೈಡೆಡ್ ಬೈ 3 ಮಾಡ್ತೀನಿ. ಇವಾಗ ಒಂದು ಎಕ್ಸ್ಚೇಂಜ್ ರೇಟ್ ಬರುತ್ತಲ್ಲ, ದಿಸ್ ಈಸ್ ರೀಲ್. ಇದರಲ್ಲಿ ನಾನು ಇನ್ಫ್ಲೇಷನ್ ಕನ್ಸಿಡರ್ ಮಾಡಿಲ್ಲ. ಇದು ಒಂದು ಎಷ್ಟು 5x ಅಷ್ಟು 5 rupees ಪರ್ ಆಲ್ ದೀಸ್ ಕರೆನ್ಸೀಸ್ ಅಂತ ಬರುತ್ತೆ ಅಂತ ಅನ್ಕೋ. ಇದು ನೀರು. ನಾನು ಇನ್ಫ್ಲೇಷನ್ ಕನ್ಸಿಡರ್ ಮಾಡ್ತೀನಿ, ಎಲ್ಲ ಕಂಟ್ರಿದು ಇನ್ಫ್ಲೇಷನ್ನು. ಸೊ USA ಇನ್ಫ್ಲೇಷನ್ ಎಷ್ಟಿದೆ, 2% ಇದೆ. ಜಪಾನಲ್ಲಿ 3% ಇದೆ. ಅದೇ ಥರ UK ಒಂದು 4% ಅಥವಾ 2.5% ಇದೆ. ಸೊ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ಕೊತೀನಿ. ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ನನ್ನ ಕಂಟ್ರಿಗೆ ನಾನು 6% ಹಾಕ್ತೀನಿ ಅಂತಂದರೆ ರಿಯಲ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಡಿಫ್ರೆನ್ಸ್ ತೋರಿಸುತ್ತೆ, ಕಡಿಮೆ ಡಿಫ್ರೆನ್ಸ್ ತೋರಿಸುತ್ತೆ, ಬಿಕಾಸ್ ನಮ್ಗೆ ಜಾಸ್ತಿ ಇದೆ. ಸೊ ಇದು 5x ಬರ್ತಿದೆ ಅಂತ ಅಂದರೆ ವೆನ್ ಇನ್ಫ್ಲೇಷನ್ ಇನ್ ದೀಸ್ ಕಂಟ್ರೀಸ್ ಆರ್ ಲೋ ಕಂಪೇರ್ಡ್ ಟು ಆರ್ ಕಂಟ್ರಿ, ಏನಾಗುತ್ತೆ ಅಂದರೆ 5 ಇದ್ದಿದ್ದು ಇದು ಒಂದು 25 ತೋರಿಸ್ಬಿಡುತ್ತೆ ಅಂತ ಅನ್ಕೋ. ಸೊ ಈ ಗ್ಯಾಪ್ ಆಬ್ವಿಯಸ್ಲಿ ಜಾಸ್ತಿನೇ ಅಲ್ವಾ, 5 25. ಸೊ ಅದೇ ಸ್ಟೇಟ್ಮೆಂಟಲ್ಲಿ ನಾವು ಸ್ಟೇಟ್ಮೆಂಟಲ್ಲಿ ಅದನ್ನೇ ಕೊಟ್ಟಿರೋದು. ಸೊ ಆನ್ಸರ್ ಬಿಕಮ್ B213. ಐ ರಿಯಲಿ ಹೋಪ್ ದಿಸ್ ಎಕ್ಸ್ಚೇಂಜ್ ರೇಟ್ ವಿಡಿಯೋ ಹೆಲ್ಪ್ ಯು. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕೇಳಬೇಕು. ಆ್ಯಂಡ್ ಐ ನೋ ನಾನು ಈ ಕ್ಲಾಸ್ನ ಕೇಳಿದರೆ ನನಗೆ ಸರ್ಟೆನ್ ಡೌಟ್ಸ್ ಬರ್ತಾಯಿತ್ತು, ಅದನ್ನೆಲ್ಲ ನಾನು ಇಂಟೆನ್ಷನಲಿ ನಿನಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಐ ವಾಂಟ್ ಟು ಸಿ ಏನು ಡೌಟ್ಸ್ ಬರುತ್ತೆ ನಿಮಗೆ, ಆ ಥರ ಡೌಟ್ಸ್ ಬರುತ್ತಾ ಇಲ್ವಾ ಅಂತ. ಓಕೆ, ಬಾಯ್.